ಶ್ರೇಣಿಯ ನೃತ್ಯ ಪ್ರದರ್ಶನ ಇನ್ನೇನು ಬರಲಿದೆ. ಈಗ ಮೊದಲು ಒಂದು ಕಲ್ಲು ಆಜ್ ಅವ್ರ ಕಲ್ಲು ಅಂತ ಒಂದು ಸಿನಿಮಾ ಬಂದಿತ್ತು, ಅಂದರೆ ಅಫ್ಕೋರ್ಸ್ ತುಂಬ ಹಿಂದಿಂದು ಅದು. ಇಟ್ ಇನ್ವಾಲ್ವ್ಡ್ 3 generations ಆಫ್ ಆರ್ಟಿಸ್ಟ್. ಅಫ್ಕೋರ್ಸ್ ಇಟ್ ವಾಸ್ ಇನ್ ದ ಮೂವಿ ಇಂಡಸ್ಟ್ರಿ. ಯಾರಿಗಾದ್ರೂ ಗೊತ್ತಿದೆಯಾ ಕಲ್ಲಾಜ್ ಅವ್ರ ಕಲ್ಲು? ಅದು ಯಾವ ಖಾನ್ದಾನ್ ಅಂತ ಹೇಳ್ತೀರಿ ಯಾರಾದರೂ? ಕಪೂರ್. ಎಕ್ಸಲೆಂಟ್. ಸೊ ಅದರಲ್ಲಿ ಯಾರ್ಯಾರಿದ್ರು 3 ಜನ ಹೇಳ್ತೀರಾ? 3 generations. ರಣಧೀರ್ ಕಪೂರ್. ಕರೆಕ್ಟ್. ಸೊ ಜಸ್ಟ್ ಟು ಇಟ್ರೇಟ್ ಟು ಅದರ್ಸ್. ಸೊ ಇಟ್ ವಾಸ್ an event, a movie, right, where 3 generation of artists, grandfather, then grandfather, father and then grandson, ಆ ಥರ ಅಂದರೆ 3 ಜನರೇಷನ್. ತಾತ, ಮಗ, ಮೊಮ್ಮಗ, ಆ ಥರ. ಪೃಥ್ವಿರಾಜ್ ಕಪೂರ್ ಆ್ಯಂಡ್ ದೆನ್ ರಾಜ್ ಕಪೂರ್ ಆ್ಯಂಡ್ ರಣಧೀರ್ ಕಪೂರ್ ಅವರು ಆ್ಯಕ್ಟ್ ಮಾಡಿದರು. ಕಲ್ ಆಜ್ ಅವ್ರ ಕಲ್ ಅಂತ, ಅಂದರೆ ಯಸ್ಟರ್ಡೇ, ಟುಡೇ ಆ್ಯಂಡ್ ಟುಮಾರೋ ಅಂತ. ಅದೇ ರೀತಿ ಅದ್ಯಾಕಪ್ಪ ಹೇಳ್ತಾ ಇದ್ದೀನಿ ನೀವು ಅನ್ಕೋಬೋದು. ಅದೇ ರೀತಿ ಈಗ ನಾವು ವಿ ಹ್ಯಾವ್ ಎ ಕಲ್ ಆಜ್ ಅವ್ರ ಕಲ್ ಆಫ್ ಡ್ಯಾನ್ಸ್ ಡೈನಾಸ್ಟಿ ಆಫ್ ಇಟ್ಟಿಗಿ ಫ್ಯಾಮಿಲಿ. ಸೊ ಉಮಾ ಇಟ್ಟಿಗಿ ಅವರು ಸುಮಾರು ವರ್ಷಗಳಿಂದ ಎಲ್ಲ ಅಭಿನಯ ಮಾಡ್ತಾ ಇದ್ದಾರೆ. ನೃತ್ಯಾಭಿನಯ ಗುರು ಚಿನ್ನಪತಿ ವೇಲಂ ಅವರಿಂದೆಲ್ಲ ಕಲ್ತಿದ್ದಾರೆ. ಆ ಥರ ಎಲ್ಲ ಶಿ ಈಸ್ ಪರ್ಫಾರ್ಮಿಂಗ್ ಎ ಲಾಟ್ ಫ್ರಮ್ ಜನರೇಷನ್ಸ್. ಅವರು ಸಿನ್ಸ್ 1980s ಶಿ ಈಸ್ ಪರ್ಫಾರ್ಮಿಂಗ್ ಫಾರ್ VSNA. that deserves, right, another round of applause for Miss Uma Ittigi. ಸೊ ಈಗ 3 generations ಹೇಳ್ತಾ ಇದ್ನಲ್ಲ, ಅವ್ರ ಜೊತೆ ಅವರ ಮಗಳು ಸಾರಿಣಿ ಇಟ್ಟಿಗಿ, ಆಮೇಲೆ ಅವರ ಮಗಳು ಈಶ್ವರಿ ಮೆಹ್ತಾ ಅಂತ. ಸೊ ಸಾರಿಣಿ ಅವರು ಶಿ ಈಸ್ ಎ ಸೈಕಾಲಜಿಸ್ಟ್. ಸೊ ಶಿ ಈಸ್ ಅಲಾಂಗ್ ವಿತ್ ಹರ್ ಪ್ರಾಕ್ಟೀಸ್ ಶಿ ಈಸ್ ಆಲ್ಸೋ ಟೀಚಿಂಗ್ ಡ್ಯಾನ್ಸು. ಸೊ ಇವರು ಉಮಾ ಅವರು ಶಿ ಈಸ್ ಕೀಪಿಂಗ್ ದ ಟ್ರೆಡಿಷನ್ ಅಲೈವ್, ಕೀಪಿಂಗ್ ಆಲ್ ದ ಜನರೇಷನ್ಸ್ ಟುಗೆದರ್. ಶಿ ಈಸ್ ಎಕ್ಸ್ಪ್ಯಾಂಡಿಂಗ್. ಅನದರ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಕನೆಕ್ಟೆಡ್ ಆರ್ ರಿಲೇಟೆಡ್ ಇವೆಂಟ್ ಏನು ಅಂದರೆ, ಇವತ್ತು ಮೊಮ್ಮಗಳು ಏನು ಡ್ಯಾನ್ಸದ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದಾಳೆ, ಅದೇ ಕಾಸ್ಟ್ಯೂಮಲ್ಲಿ ಅವ್ರ ಅಮ್ಮ ಅರಂಗೇಟ್ರಂ ಮಾಡಿದ್ರು. ಸೊ ಯು ಕ್ಯಾನ್ ಸಿ ಹೌ ದ ಟ್ರೆಡಿಷನ್ ಈಸ್ ಕಂಟಿನ್ಯೂಯಿಂಗ್. even every fabric is connected, you can say in that sense. So the same costume which was worn by her mom during her arangetram is used by the granddaughter today in her first appearance for VSNA. So ಅಜ್ಜಿ, ಮಗಳು, ಮೊಮ್ಮಗಳು 3 ಜನದ್ದು ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್. ಸೊ ಬರ್ತಾರೆ, ಇನ್ನೇನು ಸ್ವಲ್ಪ ಅವಳೆಲ್ಲ ರೆಡಿ ಆಗ್ತಾ ಇದ್ದಾರೆ. ಸೊ ನಿಮಗೆ ಕೆಲವು ಚಿಕ್ಕದು ಒಂದಿಷ್ಟು ಇನ್ಫಾರ್ಮೇಷನ್ ಬೇಕು ಅಂದರೆ, ಅವರು ಉಮಾ ಅವರು ಇದ್ದಾರಲ್ಲ, ಅವರು ಇವನ್ ಅವ್ರ ಮಗಳು ದೇ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ಸೆವರಲ್ ಕಾಂಪಿಟೇಷನ್ಸ್. ಈಗ ಯೂನಿವರ್ಸಿಟಿ ಆಫ್ ಬಾಲ್ಟಿಮೋರ್ ಇರ್ಬೋದು, ಗಜಲ್ ಕಾಂಪಿಟೇಷನಲ್ಲಿ, ಆಮೇಲೆ ಭಜನ್ ಆ್ಯಂಡ್ ಫಿಲ್ಮ್ ಸಾಂಗ್ ಕಾಂಪಿಟೇಷನಲ್ಲಿ ದೇ ಹ್ಯಾವ್ won prizes 3 years in a row ಆ ಥರ. ಆ್ಯಂಡ್ ಶಿ ಹ್ಯಾಸ್ ರಿಟನ್ 3 books. ಇವರು ಉಮಾ ಇಟ್ಟಿಗಿ ಅವರು. ಆಮೇಲೆ ಅವರು ಇವತ್ತು ಅಫ್ಕೋರ್ಸ್ ಪ್ರೆಸೆಂಟ್ ಮಾಡ್ತಾ ಇರೋದು ಒಂದು ಡ್ಯಾನ್ಸ್ ಡ್ರಾಮಾ, ದ ಮಿರಕಲ್ಸ್ ಆಫ್ ಕೊಟ್ಟೂರೇಶ್ವರ ಸ್ವಾಮಿ ಅಂತ. ಕೊಟ್ಟೂರು ಎಷ್ಟು ಜನ ಕೇಳಿದ್ರೆ ಹೆಸರು ಯಾರಾದರೂ? ಅಲ್ಲೇ ನಮ್ಮ ಒಬ್ಬರು ಜನನಾಯಕರಲ್ಲಿ ಇದ್ದಾರೆ, ಕಿರಣ್ ಗಂಗಿನಹಳ್ಳಿ ಅವರು. ಸೊ ಕೊಟ್ಟೂರ್ದು ಅದು 4 ಮಠಗಳ ಬಗ್ಗೆ ಹೇಳ್ತೀರಾ ಕಿರಣ್ ಅವರೇ? 4 ಮಠಗಳು ಅಂದರೆ ಆ ಕೊಟ್ಟೂರೇಶ್ವರ ಅವ್ರಿಗೆ ರಿಲೇಟೆಡ್. ಅದೇ ಗಚ್ಚಿನ ಮಠ ಅದೆಲ್ಲ ಇದೆಯಲ್ಲ, ತೊಟ್ಟಲ್ ಮಠ. ಹಾಂ, ಕರೆಕ್ಟ್. ಸೊ 4 ಮಠಗಳು ಹೇಳ್ತಾರೆ ಕೊಟ್ಟೂರೇಶ್ವರ ಸ್ವಾಮಿ ಅವ್ರದ್ದು ಮಹಾತ್ಮೆ ಬಗ್ಗೆ. ಆ ಥರ ಎಲ್ಲ ಅವ್ರದ್ದು ಏನೇನು ಪವಾಡಗಳಾಯಿತು ಅಂತೆಲ್ಲ. ಸೊ ಆಮೇಲೆ ಅವರು ದೀಪಾವಳಿ ಬಗ್ಗೆ, ಆಮೇಲೆ ಕೃಷ್ಣ ಬಗ್ಗೆ, ಆ ಥರ ಎಲ್ಲ ಬೇರೆ ಬೇರೆ ಫೆಸ್ಟಿವಲ್ಸ್ ಏನಿದೆ ಅದ್ರ ಮೇಲೆಲ್ಲ ಅವರು ಶಿ ಹ್ಯಾಸ್ ಪ್ರೆಸೆಂಟೆಡ್ ಸೋ ಮೆನಿ ಥೀಮ್ ಬೇಸ್ಡ್ ಟೈಪ್ ಆಫ್ ಪೀಸಸ್, ಹಂಗೆ ಕಾಂಟ್ರಿಬ್ಯೂಷನ್. ಆ್ಯಂಡ್ ಹರ್ ಮೇನ್ ಎಂಫಸಿಸ್ is to keep the knowledge spreading and keep all the generations engaged and make sure they don't fall out or they don't lose out on some of these our rich and traditional cultural heritage.
So, now please join me in welcoming Miss Uma Ittigi and her dynasty of dance tradition with big hands. The divine appears in different avatars, forms in many places. One such place is India. From one of the South Indian states, Karnataka, an important event happened around the 14th century. From the holy place of Srishaila came 5 saints. They went on the spiritual mission of spreading the Shiva Sutra and knowledge to people. One of the 5 saints was Kottureshwara. He removed the problems that people were going through. He behaved like a crazy person. He mixed with all the kids and played with them like a kid. Many ignorant people did not realize the power of Swamiji. People started throwing stones to him, but instantly they turned blind. They realized they made a big blunder with a godly person. They begged for forgiveness. After their remorse, they got their sight back. Somehow Kottureshwara appeared in the ladies' chamber of Akbar, the Emperor Akbar. This is unheard of, as no man is allowed there. The soldiers came running with their swords and shields. One look from the Swami, all soldiers froze. The word went to the Samrat Akbar. He immediately realized that Swamiji must be an enlightened soul. He rushed and treated Swamiji with humbleness and respect. Even to this day, in the Tottilu Matha, the Islamic designed bed, which was gifted by Akbar, is there for all to see. Guru Basavaraja became Kottureshwara because he kept on giving blessings. This is a composition of Rakesh. One
who is also called Nandi, to go to the village of Sarasipura and carry out his mission. He wanted to turn Kotturu to Kailasa. The singer is Rajesh Krishnan, the composer is Kotturi, the lyrics are from Shashi Kanta, the music composer is Mohan Raj. The devotee is asking Guru Basavaraja to show mercy and give protection. He says that he has come seeking his darshan with complete trust. You wanted to visit all holy places. Nimbiyakka was a devotee in Kotturu. Kottureshwara worked as a cowherd in her farm. For 8 days he sat in the water doing deep meditation. To a born blind man, he gave the eyesight. O Lord, in the depth of my heart, I always want you to stay and guide me. O Lord, with your grace, you removed the suffering of a barren woman and granted her a child. You protected the life of the child who had fallen in the water. Here, I am sinking and suffering in the ocean of life. O Kottureshwara, please protect me. O Guru, even if Shiva gets angry, I know you can protect me. I am begging you. Sharano, Prabhu Sharano. O Guru Kottureshwara, Sharano. Om Shri Guru Basaveshwaraya. Om Shri Guru Basaveshwaraya. Om Shri Guru Basaveshwaraya. Om Prabhu Bhakti Bhandari Ekarupaaya Namaha. बसवराज देशिक परम शिष्य स्वरूप नंदिलिंगाय नमः। ओम धन चक्रवर्ती पट्टाभिषिक्त वृषभेन्द्रने नमः। ओम वीरशैव धर्मोद्धारकाय नमः। कोट्टूरु गुरु बसवेश्वराय नमः। श्री गुरु बसवेश्वराय नमः। श्री गुरु बसवेश्वराय नमः।
ಮುಂದೆ ನಡೆದ. ನಲ್ಲಿ ಈ ಭುವಿಯೊಳಗೆ ಹಿಡಿದ. ಕೊಟ್ಟೂರು ಕ್ಷೇತ್ರವನ್ನು ನೋಡಿದ. ಕೈಲಾಸ ಮಾಡಲೆನೆ ಬಂದ. ಕೈಲಾಸ ಮಾಡಲೆನೆ ಬಂದ. ಕೈಲಾಸ ಮಾಡಲೆನೆ ಬಂದ. ಶ್ರೀ ಬಸವ ಗುರುದೇವ ನೀನೆ ನನ್ನ ದೈವ. ತೋರಿಸಿ ಕೈಕರವ ನೀಡಿ ಆಶ್ರಯವ. ಶ್ರೀ ಬಸವ ಗುರುದೇವ ನೀನೆ ನನ್ನ ದೈವ. ತೋರಿಸಿ ಕೈಕರವ ನೀಡಿ ಆಶ್ರಯವ. ನಿನ್ನ ನೋಡುವ ಆಸೆ ಮನದಲ್ಲಿ ನಾ ತುಂಬಿ. ನಿನ್ನ ನೋಡುವ ಆಸೆ ಮನದಲ್ಲಿ ನಾ ತುಂಬಿ. ಬಂದಿದೆ ನಾನಯ್ಯ ನಿನ್ನನೆ ನಂಬಿ. ನಿನ್ನನೆ ನಂಬಿ. ತೀರ್ಥಕ್ಷೇತ್ರಗಳ ನೋಡಲು ಬಯಸಿದೆ. ಸುಜ್ಞಾನಿಗೆ ನೀನು ಪಟ್ಟವ ನೀಡಿರುವೆ. ನಿಂಬಿಯಕ್ಕನ ಮನೆಯ ಘನಗಾಗಿ ನೀನಾದೆ. 8 ದಿನ ನೀರಿನಲ್ಲಿ ನೀ ಯೋಗದಲ್ಲಿ ಕುಳಿತೆ. ಕುರುಡನಿಗೆ ದೃಷ್ಟಿಯ ನೀಡಿ ನೀ ಕರುಣಿಸಿದೆ. ನನ್ನ ಮನಸ್ಸಿನ ಆಳದಲ್ಲಿ ನೀ ನಿತ್ಯ ಬೆಳಗುತ್ತಾ ಸಲಹೋ ಗುರುವೆ. ನನ್ನ ಮನಸ್ಸಿನ ಆಳದಲ್ಲಿ ನೀ ನಿತ್ಯ ಬೆಳಗುತ್ತಾ ಸಲಹೋ ಗುರುವೆ. ಬಂಜೆಯ ಬೆಂದೊಡಲ ತಾಪವನಿ ಕಳೆದೆ. ನೀರಲ್ಲಿ ಬಿದ್ದಿರುವ ಮಗುವನ್ನು ಕೊರೆದೆ. ಬಂಜೆಯ ಬೆಂದೊಡಲ ತಾಪವನಿ ಕಳೆದೆ. ನೀರಲ್ಲಿ ಬಿದ್ದಿರುವ ಮಗುವನ್ನು ಕೊರೆದೆ. ಈ ಭವದ ಕಡಲಲ್ಲಿ ನಾವು ಮುಳುಗುತ್ತಿರುವೆ. ಈ ಭವದ ಕಡಲಲ್ಲಿ ನಾವು ಮುಳುಗುತ್ತಿರುವೆ. ಗುರು ಬಸವೇಶ ಕೊಟ್ಟೂರು ಬಸವೇಶ. ಕೊಟ್ಟೂರು ಬಸವೇಶ. ಹೊರಲು ತಾನುವಿದರೆ ಗುರು ಕಾಯುವನೆಂಬ ಮಾತನ್ನು ಕೇಳಿ ನಾ ಬಂದಿದೆನು ಗುರುವೇ. ಹೊರಲು ತಾನುವಿದರೆ ಗುರು ಕಾಯುವನೆಂಬ ಮಾತನ್ನು ಕೇಳಿ ನಾ ಬಂದಿದೆನು ಗುರುವೇ. ಬೇಡುತ್ತಿರುವೆ ನಿನ್ನ ಶರಣು ಶರಣೆನ್ನುತ್ತಲಿ. ಬೇಡುತ್ತಿರುವೆ ನಿನ್ನ ಶರಣು ಶರಣೆನ್ನುತ್ತಲಿ. ಶರಣು ಶರಣೆನ್ನುತ್ತಲಿ. ಶರಣು ಶರಣೆನ್ನುತ್ತಲಿ. ಶ್ರೀ ಗುರು ಬಸವೇಶ್ವರಾಯ ನಮಃ. Kottureshwara's light is glowing
Everybody, look at the bright light of Kottureshwara. The light of knowledge is brightly glowing here. The light that spreads the compassion is glowing here. The light that grants the wish people ask for is glowing here. The light that protects the devotees every day is glowing here. The light that grants good merits when puja is done is glowing here. The light that removes bad impression is glowing here. The light of Lord Kottureshwara is glowing as Kamadhenu, the wish-granting cow. The strong light that does not blown off by any bad powers is glowing here. The compassionate eyes of Lord Kottureshwara that protects all people in the world is glowing here. This is sung by Hemant, Manjula Gururaj and Shamita. Jyoti ಬೆಳಗುತ್ತಿದೆ. ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ 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 ಕೊಟ್ಟೂರು ಕ್ಷೇತ್ರದ ಗುರುಬಸವೇಶನ ಕೊಟ್ಟೂರು ಕ್ಷೇತ್ರದ ಗುರುಬಸವೇಶನ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ 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 ಲೋಕಕ್ಕೆ ಜ್ಞಾನದ ಬೆಳಕನ್ನು ಚೆಲ್ಲುವ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ಕೊಟ್ಟೂರೇಶನ ಕರುಣೆಯ ಸಾರುವ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ಜ್ಯೋತಿ ಬೆಳಗುತ್ತಿದೆ ಲೋಕಕ್ಕೆ ಜ್ಞಾನದ ಬೆಳಕನ್ನು ಚೆಲ್ಲುವ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ಕೊಟ್ಟೂರೇಶನ ಕರುಣೆಯ ಸಾರುವ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ಬೇಡಿದ ವರಗಳ ನೀಡಿ ಹರಸುವ ಬೇಡಿದ ವರಗಳ ನೀಡಿ ಹರಸುವ ಅನುದಿನ ಭಕ್ತರ ಬಾಳ ಬೆಳಗುವ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ಮುಕ್ತಿ ಮಾರ್ಗವ ನೀಡಿ ಹರಸುವ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ದುಷ್ಟ ಶಕ್ತಿ ಬಿರುಗಾಳಿಗೆ ಹಾರದ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ಜ್ಯೋತಿ ಬೆಳಗುತ್ತಿದೆ ಮುಕ್ತಿ ಮಾರ್ಗವ ನೀಡಿ ಹರಸುವ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ದುಷ್ಟ ಶಕ್ತಿ ಬಿರುಗಾಳಿಗೆ ಹಾರದ ಜ್ಯೋತಿ ಬೆಳಗುತ್ತಿದೆ ನೋಡಿಲ್ಲಿ ಕರುಣ
ಕಟ್ಟೇ ಕಟ್ಟುತ್ತೇವೆ ಕಲ್ಯಾಣ. This is a beautiful composition of Lokesh and Mani. We are going to put an end to the evil people. The shackles of the man-made caste system will be burnt. We will certainly build Kalyana. The wall of ignorance, inequality will be smashed. The Amara Ganas of the 12th century will come again. The holy relations of Sharanas will come together again. We will certainly build Kalyana. Basavanna, Channa Basavanna will definitely come. Machaya will come back like thunder. Chaudaya will come back like explosion. Chennaya will bring Mahaprasada to the Mahamani. Allama Prabhu will come as Chanda Maruta, a forceful cyclone. Anubhava Mandapa that was established in the 12th century is a house of understanding, the hall of experience, the first parliament. It was established by the philosopher statesman Basavanna in Basava Kalyana, Karnataka. It was a pioneering, spiritual, social and democratic assembly. Even Karl Marx could not achieve what Anubhava Mandapa from Kalyana did in the 12th century. The Veerashaiva Samaja of North America that started in 1978 in the basement of a church in Northern Virginia with about 45 people has blossomed into a congregation of thousands of people. Every year, the July 4th weekend is dedicated to VSNA and the dedicated Sharanas celebrate this 3-day weekend bringing back the 12th century up front. Different states have taken up this project. This new dance drama, Basava Kalyana, is premiering its performance in the VSNA of North Carolina chapter. Dear Sharanas and Sharanes, Basava Kalyana. ಶ್ರೀ ಗುರು ಬಸವಲಿಂಗಾಯ ನಮಃ. ಕಟ್ಟೆ ಕಟ್ಟುತ್ತೇವೆ ಕಲ್ಯಾಣ, ನಾವು ಮತ್ತೆ ಕಟ್ಟುತ್ತೇವೆ ಕಲ್ಯಾಣ. ಕಟ್ಟೆ ಕಟ್ಟುತ್ತೇವೆ ಕಲ್ಯಾಣ, ನಾವು ಮತ್ತೆ ಕಟ್ಟುತ್ತೇವೆ ಕಲ್ಯಾಣ. ದುಷ್ಟರ ಧೂಳೆಪ್ಪಿಸಿ ಭ್ರಷ್ಟರ ಬಡಿದೋಡಿಸಿ ಜಾತಿ ಭೇದಗಳ ಬೇಲಿ ಸುಟ್ಟು ಸ್ವಚ್ಛ ಮಾಡುತ್ತೇವೆ ಕಲ್ಯಾಣ, ನಾವು ಮತ್ತೆ ಕಟ್ಟುತ್ತೇವೆ ಕಲ್ಯಾಣ. ನಾವು ಕಟ್ಟೆ ಕಟ್ಟುತ್ತೇವೆ ಕಲ್ಯಾಣ. ಅಸಮಾನತೆಯ ಅಡ್ಡಗೋಡೆ ತೆಗೆದು ಕಟ್ಟುತ್ತೇವೆ ಕಲ್ಯಾಣ. ನಾವು ಮತ್ತೆ ಕಟ್ಟುತ್ತೇವೆ ಕಲ್ಯಾಣ. ಮತ್ತೆ ಬರತಾರ ಅಮರ ಗಣಗಳು, ಒಟ್ಟುಗೂಡುತ್ತಾರ ಸರ್ವ ಶರಣ ಬಂಧುಗಳು. ಕಟ್ಟೆ ಕಟ್ಟುತ್ತೇವೆ ಕಲ್ಯಾಣ, ನಾವು ಮತ್ತೆ ಕಟ್ಟುತ್ತೇವೆ ಕಲ್ಯಾಣ. ನಾವು ಮತ್ತೆ ಕಟ್ಟುತ್ತೇವೆ ಕಲ್ಯಾಣ. ಮತ್ತೆ ಬರುತ್ತಾರ ಅಮರ ಗಣಗಳು, ಒಟ್ಟುಗೂಡುತ್ತಾರ ಸರ್ವ ಶರಣ ಬಂಧುಗಳು. ಕಟ್ಟೆ ಕಟ್ಟುತ್ತೇವೆ ಕಲ್ಯಾಣ, ನಾವು ಮತ್ತೆ ಕಟ್ಟುತ್ತೇವೆ ಕಲ್ಯಾಣ. ನಾವು ಮತ್ತೆ ಕಟ್ಟುತ್ತೇವೆ ಕಲ್ಯಾಣ. ಬಂದೇ ಬರುತ್ತಾರ ಬಸವಣ್ಣ, ಮತ್ತೆ ಬರುತ್ತಾರ ಚಿನ್ನ ಬಸವಣ್ಣ. ಗುಡುಗುತ್ತ ಬರುವ ಮಾಚಯ್ಯ, ಸಿಡಿಯುತ್ತ ಬರುವ ಚೌಡಯ್ಯ, ಪ್ರಸಾದವ ತರುವ ಚಿನ್ನಯ್ಯ. ಚಂಡಮಾರುತವಾಗಿ ಬರುವ ಅಲ್ಲಮ ಪ್ರಭುರಾಯ,
ಅಸಂಖ್ಯಾತ ಅನುಯಾಯಿಗಳ ಹೃದಯದಲ್ಲಿ ಹುಟ್ಟಿ ಬರುವ ನಮ್ಮ ಅಣ್ಣ ಬಸವಣ್ಣ. ದುಷ್ಟರ ಧೂಳೆಬ್ಬಿಸಿ ಭ್ರಷ್ಟರ ಬಡಿದೋಡಿಸಿ ಜಾತಿ ಭೇದಗಳ ಬೇಲಿ ಸುಟ್ಟು ಸ್ವಚ್ಛ ಮಾಡುತ್ತೇವೆ ಕಲ್ಯಾಣ. ನಾವತ್ತೆ ಕಟ್ಟುತ್ತೇವೆ ಕಲ್ಯಾಣ. ನಾವತ್ತೆ ಕಟ್ಟುತ್ತೇವೆ ಕಲ್ಯಾಣ. ನಾವತ್ತೆ ಕಟ್ಟುತ್ತೇವೆ ಕಲ್ಯಾಣ. ಮತ್ತೆ ಕಾಣುವೆವು ಅನುಭವ ಮಂಟಪ ಐರಿನ ಮನೆ ಅಪ್ಪ ಬಸವನ ಮಹಾಮನೆ. ಕಟ್ಟಿ ಕಟ್ಟುವೆವು ಕಲ್ಯಾಣ. ನಾ ಮತ್ತೆ ಕಟ್ಟುವೆವು ಕಲ್ಯಾಣ. ಸೂರ್ಯ ಚಂದ್ರರ ಸಾಕ್ಷಿಗೂ ಮತ್ತೆ ಬರುವ ಬಸವಣ್ಣ. ಬಂದೇ ಬರುವ ಬಸವಣ್ಣ. ಪ್ರಮಾಣ ಚಿನ್ಮಯ ಲಿಂಗವೇ ಅಸಂಖ್ಯಾತ ಅನುಯಾಯಿಗಳ ಹೃದಯದಲ್ಲಿ ಹುಟ್ಟಿ ಬರುವ ನಮ್ಮ ಅಣ್ಣ ಬಸವಣ್ಣ. ಕದಲಿಯ ವನದಲ್ಲಿ ಕರ್ಪೂರದಾರತಿ ಕರಗಿ ಕರಗಿ ನೀರಾಗಲೇ. ಕದಲಿಯ ವನದಲ್ಲಿ ಕರ್ಪೂರದಾರತಿ ಕರಗಿ ಕರಗಿ ನೀರಾಗಲೇ. ಚನ್ನ ಮಲ್ಲಿಕಾರ್ಜುನನಲ್ಲಿ ಕದಲಿಯ ವನದಲ್ಲಿ ಕರ್ಪೂರದಾರತಿ ಕರಗಿ ಕರಗಿ ನೀರಾಗಲೇ. ಮುಂದೆ ಕೊನೆಯಂಬಂತೆ ಅಕ್ಕನಿಗೊಬ್ಬನೆ ಕಂಡ. ಬಾಳಿಗೆ ಮುಂದೆ ಕೊನೆಯಂಬಂತೆ ಅಕ್ಕನಿಗೊಬ್ಬನೆ ಕಂಡ. ಅವ ಚನ್ನ ಮಲ್ಲಿಕಾರ್ಜುನ ಕಂಡ. ಅವ ಚನ್ನ ಮಲ್ಲಿಕಾರ್ಜುನ ಕಂಡ. ಸತಿಪತಿ ಭಾವದ ಪರಮ ಪದದಲ್ಲಿ ಶಿವನಾದನು ತಾವಿಂಗ. ಸತಿಪತಿ ಭಾವದ ಪರಮ ಪದದಲ್ಲಿ ಶಿವನಾದನು ತಾವಿಂಗ. ಅಕ್ಕ ಆದಳು ಸತಿಯಂಗ. ಅಕ್ಕ ಆದಳು ಸತಿಯಂಗ. ಶಿವನಾದನು ತಾವಿಂಗ. ಶಿವನಾದನು ತಾವಿಂಗ. Hello, ladies and gentlemen.